ಹಾಯ್ ಗಾಯ್ಸ್, ಈಗ ತಾನೇ ಇಟ್ಟು 3 ಮೂವಿ ನೋಡಿದೆ. ಫುಲ್ ವೈಲೆನ್ಸ್ 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 ಯಾವ ತರ ಇದೆ ಬಾಯ್. ಈ ವಿಡಿಯೋ ನೋಡ್ತಾ ಇದ್ರೆ ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯಾಚುರಲ್ ಸ್ಟಾರ್ ನಾನಿ ಈ ತರ ಫಸ್ಟ್ ಫಿಲಮು ವೈಲೆನ್ಸ್ 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 ಫಸ್ಟ್ ಇಂದ ಲಾಸ್ಟ್ ವರ್ಗು ಸ್ಟೋರಿನೇ ಗೊತ್ತಾಗಲ್ಲ. ಸ್ಟೋರಿ ರಿವೀಲ್ ಮಾಡ್ತಾರೆ, ಏನಕ್ಕೆ 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 ಅದರಲ್ಲಿ ಸಾಯಿಸೋದು ವಿಧಾನದಲ್ಲಿ ಫುಲ್ ನೋಡೋದಕ್ಕೆ ಫುಲ್ ಇದೇ ಇರುತ್ತೆ. ಫುಲ್ ಏನ್ ಸಾಯಿಸ್ತಾ ಇದಾರೆ ಅಂದ್ಬಿಟ್ಟು. ಆದ್ರೆ ಅಲ್ಲಿರೋದು ಬೇರೆ ವೆಬ್ಸೈಟ್ ಇಂದ ಒಂದು ಕ್ರಿಮಿನಲ್ ಬರುತ್ತೆ, ಅದ್ರಿಂದ ಇದು ಲಾಸ್ಟ್ ಅಲ್ಲೇ ಗೊತ್ತಾಗುತ್ತೆ ಆ ಸ್ಟೋರಿ. ಆ ತರ ಇದೆ. ಶ್ರೀನಿಧಿ ಶೆಟ್ಟಿ ಅವರು ಆಕ್ಟಿಂಗ್ ಮಾಡಿರೋದು ಮಾತ್ರ ಚೆನ್ನಾಗಿದೆ. ಅವರು ಒಂದು ಕಾಪ್ ತರ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಫುಲ್ 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 ಸೂಪರ್ ಆಗಿದೆ ಅವ್ರ ಆಕ್ಟಿಂಗ್ ಮಾತ್ರ. ಆ ಲವ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಕಕ್ಕುತ್ತಿ ಪಾಡದ್ದು ಅಂದ್ಬಿಟ್ಟು ಒಂದು ತೆಲುಗು ಡೈಲಾಗ್ ಹೊಡಿತಾರೆ, ಅದ್ರಿಂದನೇ ಫುಲ್ 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 ಅಂದ್ರೆ ನಾನಿ ಅವರ ಡೈಲಾಗ್ ಮಾತ್ರ ಫುಲ್ ರಾಶ್ ಆಗಿದೆ. ಅವ್ರ ಎಕ್ಸ್ಪ್ರೆಷನ್ಸ್ ಅಷ್ಟೇ ಫುಲ್ ರಾಶ್ ರಾಶ್ ರಾಶ್. ಫುಲ್ ವೈಲೆನ್ಸ್ 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 ವೈಲೆನ್ಸ್ಗೆ ಯಾರು ಇಲ್ಲ, ಅದು ನಾನೇ ವೈಲೆನ್ಸ್ ಅಂದ್ಬಿಟ್ಟು ಇದ್ರಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಅಷ್ಟು ವೈಲೆನ್ಸ್ ಇದೆ ಈ ಮೂವಿದಲ್ಲಿ. ಇಟ್ಟು 3ದಲ್ಲಿ ಲಾಸ್ಟ್ ಬಂದ ಫೈಟಿಂಗ್ ಅಲ್ಲಿ ಮಾತ್ರ ಎಷ್ಟು ಗೂಸ್ ಬಂಪ್ಸ್ ಆಗುತ್ತೆ ಅಂದ್ರೆ ಫುಲ್ ಶೇಕ್ ಮಾಡಿಸ್ಬಿಡುತ್ತೆ ನಮ್ಮನ್ನಂಗೆ. ಮೇಲೆಯಿಂದ ಹಿಡಿದು ಕೆಳಗಡೆವರೆಗೂ ಆ ಗೂಸ್ ಬಂಪ್ಸ್ಗೆ ಫುಲ್ ನಮ್ಮನ್ನ ಶೇಕ್ ಮಾಡ್ಸಂಗಿರುತ್ತೆ. ಥಿಯೇಟರ್ ಕುತ್ಕೊಂಡು ನೋಡಿದ್ರೆ ಆ ಫೀಲ್ ನಮ್ಗೆ ತುಂಬಾ ತಗೊಂಡ್ಬರುತ್ತೆ. ಆ ಫೀಲ್ ಹೆವಿ ತಗೊಂಡ್ಬರುತ್ತೆ. ಫುಲ್ ಫುಲ್ ಸೂಪರ್ ಆಗಿದೆ ಆಲ್ಮೋಸ್ಟ್ ಈ ಮೂವಿ ನೋಡಿ ಯಾವ ತರ ಇದೆ ಅನ್ಬಿಟ್ಟು. ಈ ಮೂವಿ 18 ವರ್ಷದವ್ರು ನೋಡ್ಬಾರ್ದು ಅಂತಾರೆ. ಅಲ್ಲಿ ನೋಡಿ ಥಿಯೇಟರ್ಲಿ 15 ವರ್ಷದಿಂದ ಮೇಲ್ಪಟ್ಟವ್ರ ಇದಾರೆ ಆಲ್ಮೋಸ್ಟ್. ಅದ್ರಲ್ಲಿ ಅವ್ರಿಗೆ ಏನೋ ತರ ವೈಲೆನ್ಸ್ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ಮೂವಿ ನೋಡ್ಬೋದು ಎಲ್ರು. ಆದ್ರೆ ಆ ಸಾಯಿಸೋದ್ ಮಾತ್ರ ಫುಲ್ ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಆ ಮಾರ್ಕೋ ಮೂವಿದಲ್ಲಿ ನೋಡೋ ಲಾಸ್ಟ್ ಅಲ್ಲಿ ಆ ಫ್ಯಾಮಿಲಿ ಸೆಂಟಿಮೆಂಟ್ ಇಂದ ಹಿಡಿದು ಎಲ್ಲಾನು ಕೊಚ್ಚಾಕ್ತಾವಲ್ವಾ, ಆ ತರ ವೈಲೆನ್ಸ್ ಇದೆ ಇಲ್ಲಿ ಕೂಡ. ಆದ್ರೆ ಅದು ತುಂಬಾ ಡಿಫ್ರೆಂಟ್ ವೈಲೆನ್ಸ್. ಆದ್ರೆ ಇದು ತುಂಬಾ ಮಾರ್ಕೋ ತುಂಬಾ ಡಿಫ್ರೆಂಟ್ ವೈಲೆನ್ಸ್ ಇದೆ. ಆದ್ರೆ ಇದು ನ್ಯಾಚುರಲ್ ಸ್ಟಾರ್ ನಾನಿ ಅವ್ರದ್ದು ತುಂಬಾ ವೈಲೆನ್ಸ್ ಹೇಳ್ದಂಗೆ ಮೈ ಫುಲ್ ಗೂಸ್ ಬಂಪ್ಸ್ ಆಗುತ್ತೆ, ವೈಬ್ರೇಷನ್ ಆಗ್ಬಿಡುತ್ತೆ. ಲಾಸ್ಟ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಅಡ್ವಿಶೇಷ್ ಅವರು ಎಂಟ್ರಿ ಆಗ್ತಾರೆ, ಅದ್ರಲ್ಲಿ ಇನ್ನ ಗೂಸ್ ಬಂಪ್ಸ್ ಬರುತ್ತೆ. ಡೈರೆಕ್ಟರ್ ಶೈಲೇಶ್ ಅವರು ಈ ತರ ಕಂಟೆಂಟ್, ಈ ತರ ಎಮೋಷನ್ಸ್ ಇದ್ರಲ್ಲಿದೆ. ಯಾವ ತರ ಇದೆ, ಆ ಮಗುನ ಸಾಯಿಸೋವಾಗ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಯಾವ ತರ ಸಾಯಿಸ್ತಾರೆ ಅಂದ್ರೆ ಅದ್ರಲ್ಲಿ ಮೇಲಿಂದ ಕೆಳಗಡೆವರೆಗೂ ಫುಲ್ ಹೋಪ್ ಬರುತ್ತೆ ನೋಡ್ತಾ ಇದ್ರೆ. ಆ ತರ ತೆಗ್ದಿದ್ರೆ ಡೈರೆಕ್ಟರ್ ಶೈಲೇಶ್ ಅವರು ಯಾವ ತರ ತೆಗ್ದಿದ್ದಾರೆ ಅಂದ್ರೆ ಫುಲ್ ಚಿಂದಿ. ಇಟ್ 1 ಬಂದು ವಿಶ್ವಕ್ ಸೇನ್, ಇಟ್ 2 ಬಂದು ಅದ್ವಿಶೇಷ್. ಫಸ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ನ್ಯಾಚುರಲ್ ಸ್ಟಾರ್ ನಾನಿ ಅವರು. 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಮೂವಿ ಬಂದು ನೋಡಿ ಅಂದ್ಬಿಟ್ಟು, ಅದ್ರ ಕೆಳಗಡೆ ನೋಡ್ಬೇಡಿ ಅಂತ. ಆದ್ರೆ ನೋಡ್ಬೋದು ಆ ವೈಲೆನ್ಸ್ ನಿಮ್ಗೆ ಬೇಜಾರಾಗಲ್ಲ ಅಂದ್ರೆ, ಆ ಸಾಯಿಸೋ ವಿಧಾನ ಮತ್ತೆ ಅದೆಲ್ಲ ನಿಮ್ಗೇನು ಬೇಜಾರಾಗಲ್ಲ ಅಂದ್ರೆ ಫಸ್ಟ್ ಫ್ಯಾಮಿಲಿಯನ್ಸ್ ನೋಡಿ, ಆಮೇಲೆ ಮಕ್ಕಳನ್ನ ತೋರ್ಸ್ಬೇಕು ಅಂದ್ರೆ ಮಾತ್ರ ತೋರ್ಸ್ಕೊಳ್ಳಿ. ಈ ಮೂವಿ ಅಷ್ಟು ವೈಲೆನ್ಸ್ ಇದೆ ಅಂದ್ರೆ ಸ್ಟೋರಿ ನಮ್ಗೆ ಫಸ್ಟ್ ಇಂದ ಮಿಡ್ಲ್ ವರ್ಗು ನಮ್ಗೆ ಅರ್ಥನೇ ಆಗಲ್ಲ, ಹೋಗ್ತಾನೆ ಇರುತ್ತೆ. ನಾನಿ ಅವರ ಆಕ್ಟಿಂಗ್ ಮಾತ್ರ ಆ ತರ ಇರುತ್ತೆ, ಫುಲ್ ರಾಶ್ ಆಗಿರುತ್ತೆ. ಸಾಯಿಸ್ತಾನೆ ಇರ್ತಾರೆ ಪ್ರತಿಯೊಂದು ಸ್ಟೋರಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅರ್ಥನೇ ಆಗ್ತಲ್ಲ ಏನಕ್ಕೆ ಸಾಯಿಸೋದು ಅಂದ್ಬಿಟ್ಟು. ಲಾಸ್ಟ್ ಅಲ್ಲಿ ಮಾತ್ರ ನಮ್ಗೆ ಅರ್ಥ ಆಗೋದು. ಇಟ್ಟು 4th ರೆಡಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಕಾರ್ತಿಕ್ ಅವ್ರನ್ನ ಯಾವ ತರ ಗೆಟಪ್ ಅಲ್ಲಿ ತೋರಿಸ್ತಾರೆ ಅದ್ರಲ್ಲಿ ಅಂದ್ಬಿಟ್ಟು ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.